ನಾನು ಅವರು ಚೇಂಬರಲ್ಲಿ ಕೂತ್ಕೊಂಡಿದ್ವಿ. ಆ ವಾರದ ಎಡಿಷನ್ನು ಐ ಸ್ಟಿಲ್ ರಿಮೆಂಬರ್. ಹುಬ್ಳಿದೊಂದು ಲವ್ ಸ್ಟೋರಿ ಬರೆದಿದ್ರು ಅವರು, ಹಿಂದೂ ಮುಸ್ಲಿಂ ಲವ್ ಸ್ಟೋರಿ. ಅದು ಬರೆದು ಅವರೇ ಎಡಿಟ್ ಮಾಡಿದ್ರು. ಅದನ್ನು ಎಡಿಟ್ ಮಾಡಿ ಎಂಡಲ್ಲಿ ಈ ಹುಡುಗರ ಈ ಜೋಡಿಯ ಭಾಳ ಚೆನ್ನಾಗಿರಲಿ, ಏನೇ ಆದರೂ ನಾನು ಪ್ರೇಮ ಪಕ್ಷಪಾತಿ ಅಂತ ಬರೆದಿದ್ರು ಅವರು. ಲಾಸ್ಟ್ ಸೆಂಟೆನ್ಸ್ ಐ ಸ್ಟಿಲ್ ರಿಮೆಂಬರ್ ದಟ್, ನಾನು ಪ್ರೇಮ ಪಕ್ಷಪಾತಿ ಅಂತ. ಅದಾದಮೇಲೆ ಎಲ್ಲರೂ ಹೋಗಿದ್ರು, ಕ್ಯಾಬಿನಲ್ಲಿ ನಾನು ಅವರು ಕೂತ್ಕೊಂಡಿದ್ವಿ. ಚೆನ್ನಾಗಿ ಬಂತಲ್ವೇನೋ ಎಡಿಷನ್ ಅಂದರು. ಭಾಳ ಚೆನ್ನಾಗಿ ಬಂತು ಸರ್. ಕವರ್ ಸ್ಟೋರಿ ಹೆಂಗಾಗಿದೆ? ಸೂಪರ್ ಆಗಿದೆ. ನೀವು ಬರೆದಿದ್ದ ಆ ಸೆಂಟೆನ್ಸ್ ಭಾಳ ಲೈಕ್ ಆಯಿತು, ನಾನು ಪ್ರೇಮ ಪಕ್ಷಪಾತಿ ಅಂತ. ನಾನು ಕಣೋ ಪ್ರೇಮ ಪಕ್ಷಪಾತಿ ನಾನು. ಹಂಗಂತ ನೀವು ಪ್ರೇಮ ಪಕ್ಷಪಾತಿ ಆದರೆ ಭಾವನನ ಪ್ರೇಮಕ್ಕೆ ಯಾಕೆ ಅಡ್ಡ ಬರ್ತಿದ್ದೀರಿ ಅಂತ ಕೇಳಿದೆ ನಾನು. ಟುಡೇ ಐ ಆಮ್ ಟೆಲ್ಲಿಂಗ್ ಯು, ಪ್ರೇಮ ಪಕ್ಷಪಾತಿ ಅಂತೀರಿ, ಭಾವನಾ ಒಂದು ಹುಡುಗನ ಲವ್ ಮಾಡಿದ್ರಿ, ಯಾಕೆ ಇಷ್ಟು ಅಡ್ಡ ಮಾಡ್ತಿದ್ದೀರಿ ಅಂತ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು, ಹೌದಲ್ವಾ, ಐ ಶುಡ್ ನಾಟ್ ಬಿ ಡೂಯಿಂಗ್ ಇಟ್ ಅಲ್ವಾ ಅಂತಂದು ಹಿ ಟುಕ್ ದ ಫೋನ್ ಆ್ಯಂಡ್ ಕಾಲ್ಡ್ ಯು. ಕಾಲ್ ಮಾಡಿ ಬ್ರಿಂಗ್ ಯುವರ್ ಬಾಯ್ ಟುಮಾರೋ ಅಂತ ಹೇಳಿದ್ದು. ಬಾಯ್ ಫ್ರೆಂಡ್ ಅಂತ. ಓ, ಇದು ನಂಗೆ ಗೊತ್ತಿರಲಿಲ್ಲ. ದಿಸ್ ಈಸ್ ವಾಟ್ ಹ್ಯಾಪನ್ಡ್. ಥ್ಯಾಂಕ್ ಯು ಸೋ ಮಚ್.